ಈ ಜಗತ್ತಿನಲ್ಲಿ ಯಾರೇ ಏನೇ ಬರೆದಿದ್ರು ಕೂಡ, ಏನೇ ಓದಿದ್ರು ಕೂಡ, ಎಷ್ಟು ಶಾಸ್ತ್ರಗಳು, ಪುರಾಣಗಳು, ಗ್ರಂಥಗಳು, ಸಾಹಿತ್ಯ ಇಷ್ಟೆಲ್ಲ ರಚನೆ ಆಗೈತಲ್ಲ ಸಹಸ್ರ ವರ್ಷಗಳಿಂದ, ಅದೆಲ್ಲ ರಚನೆ ಆಗಿದ್ದು ಬರೀ ಮೂರೇ ವಿಷಯಗಳ ಮೇಲೆ. ಇದನ್ನ ಬಿಟ್ಟು ಏನ್ರ ಇದ್ರೆ ನನಗೆ ಹೇಳಿರ್ಬೇಕಾದ್ರೆ ಹೋಗುವಾಗ, ಒಂದು ಜಗತ್ತು, ಇನ್ನೊಂದು ಜೀವ, ಮೂರನೇದು ಜೀವನ. ಈ ಮೂರು ವಿಷಯಗಳನ್ನು ಹೊರತುಪಡಿಸಿ ಯಾವುದೇ ಸಾಹಿತ್ಯ ಇಲ್ಲ. ಇದು ಮೂರೇ ವಿಷಯಗಳನ್ನ ಕುರಿತು ಬರುದು ರಾಶಿಗಟ್ಲೆ ಬಿದ್ದೈತಿ. ಆದ್ರೆ ಆ ರಾಶಿಗಟ್ಲೆ ಬಿದ್ದಿರ್ತಕ್ಕಂಥ ಸಾಹಿತ್ಯಕ್ಕೆ ನಿಮ್ಮಂತ ಸಹೃದಯರು ಬೇಕು. ಅದು ಬಹಳ ಇಂಪಾರ್ಟೆಂಟ್. ಸಹೃದಯರು ಇಲ್ಲ ಅಂತಂದ್ರೆ ಸಾಹಿತ್ಯಕ್ಕೆ ಮೆರುಗು ಇಲ್ಲ. ಸಹೃದಯರು ಬಹಳ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ. ಅಂದ್ರ ಜನ್ನ ಕವಿ ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಜನ್ನ ಕವಿ ಎಷ್ಟು ಸುಂದರವಾಗಿ ಬರಿತಾ ಇದ್ದಾನಪ್ಪ ಅಂದ್ರ, ಮಾಲೆಗಾರನೊಬ್ಬ ಹೊಸ ಭಾಷಿಗಮಂ ಕಟ್ಟಿಯೋ ಮೇನೋ ಹೊಸ ಭಾಷಿಗಮಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ. ನೋಡ್ರಿ, ನಾವು ಕಟ್ಟಿರ್ತಕ್ಕಂಥ ಸುಂದರವಾದ ಮಾಲೆಯನ್ನ ಮುಡ್ಕೊಳ್ಳಿಕ್ಕ ಯಾರೂ ಇಲ್ಲ ಅಂದ್ರೆ ನಾವು ಕಟ್ಟಿರ್ತಕ್ಕಂಥ ಮಾಲೆಗೆ ಏನು ಬೆಲೆ ಐತಿ ಅಂತ ಜನ ಕವಿ ಹೇಳ್ತಾನ. ಸಹೃದಯರು ಬಹಳ ಇಂಪಾರ್ಟೆಂಟ್. ಈಗ ಕೇಳುವ ವರ್ಗ ಆಯ್ತಲ್ಲ, ಇದು ಬಹಳ ಇಂಪಾರ್ಟೆಂಟ್. ಈಗ ನೋಡ್ರಿ, ಮಾಳು ನಿಪ್ಪನಾಳಗ 4 ಲಕ್ಷ 10 ಲಕ್ಷ ವ್ಯೂಸ್ ಬಂದವು, ಅವನಿಗೆ ಲೈಕ್ ಬಂದವು ಅಂತಂತ ಹೇಳ್ತಾರೆ. ಇದು ಸಹೃದಯವಂತಿಕೆ. ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂಥ ನಮ್ಮ ಜನರು ಕೊಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಅಭಿಮಾನ ಒಬ್ಬ ಕವಿಯನ್ನ ಶ್ರೇಷ್ಠ ಕವಿಯನ್ನಾಗಿ ಮಾಡಿಕೊಡ್ತತಿ ಅಂತ. ಅದಕ್ಕೆ